ನಮಸ್ಕಾರ ವೀಕ್ಷಕರೇ, ಸಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ. ಪ್ರತಿನಿತ್ಯ ಕೂಡ ಸಖಿ ನಿಮ್ಮೊಂದಿಗೆ ಇರ್ತಾಳೆ. ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್, ಐಡಿಯಾಸ್ ಎಲ್ಲವನ್ನ ಕೊಡ್ತಾಳೆ. ಇವತ್ತಿನ ಸಖಿಯಲ್ಲಿ ನಿಮಗೆ ಫ್ಯಾಷನ್ ದುನಿಯಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸಾಮಾನ್ಯವಾಗಿ ಯಾರಿಗೆ ಫ್ಯಾಷನ್ ಗೀಳಿರುತ್ತೋ ಅವರು ಧರಿಸುವಂತಹ ಪ್ರತಿಯೊಂದು ಉಡುಗೆ ತೊಡುಗೆನೂ ಕೊಂಚ ಡಿಫ್ರೆಂಟ್ ಆಗಿ ಇರಬೇಕು ಅಂತ ಬಯಸ್ತಾರೆ. ಅದರಲ್ಲೂ ಈಗಿನ ಲೇಟೆಸ್ಟ್ ಟ್ರೆಂಡ್ ಅಂತಂದ್ರೆ ಸಾಂಪ್ರದಾಯಿಕ ಕಲೆಗಳಿಗೆ ಒಂದಿಷ್ಟು ಟ್ರೆಂಡಿ ಟಚ್ ಕೊಡೋದು. ಈಗ ಹಳೆಯ ಸಾಂಪ್ರದಾಯಿಕ ಕಲೆಯೊಂದು ಫ್ಯಾಷನ್ ಪ್ರಿಯರ ಮನಗೆದ್ದಿದೆ. ಯಾವುದದು, ಅದರ ವಿಶೇಷತೆ ಏನು, ಒಮ್ಮೆ ನೀವೇ ನೋಡ್ಬಿಡಿ. ಸುಂದರವಾದ ಈ ಬೆಳ್ಳಿಯ ಆಭರಣಗಳು ಒಡಿಶಾ ಹಾಗೂ ಕಥಕ್ನಲ್ಲಿ ಕಂಡುಬರುವ ಸಾಂಪ್ರದಾಯಿಕ ಕಲೆ. ಹೌದು, ಇಂಡಿಯನ್ ಫಿಲಿಗ್ರಿ ಜ್ಯುವೆಲರೀಸ್ ಅಂತಾನೆ ಪ್ರಸಿದ್ಧಿಯಾಗಿರೋ ಈ ಆಭರಣಗಳು ಎಲಿಗೆಂಟ್ ಲುಕ್ ನೀಡೋದ್ರಲ್ಲಿ ನೋ ಡೌಟ್. ಸುಂದರ ಕುಸುರಿಯ ಫಿಲಿಗ್ರಿ. ಒಡಿಶಾ ಹಾಗೂ ಕಥಕ್ಗಳಲ್ಲಿ ಇವುಗಳ ಬಳಕೆ ಹೆಚ್ಚು. ಕಾರಣ ಈ ಪ್ರದೇಶಗಳು ಫಿಲಿಗ್ರಿ ಕಲೆಯ ಜನ್ಮಸ್ಥಳ. ಫಿಲಿಗ್ರಿ ಆಭರಣಗಳ ವಿಶೇಷತೆ ಅಂದ್ರೆ ಇವು ಹ್ಯಾಂಡ್ ಮೇಡ್. ಬೆಳ್ಳಿಯ ಎಳೆಗಳನ್ನ ಕೈಯಿಂದ ಹೆಣೆದು ಅದರ ಮೇಲೆ ಕುಸುರಿ ಕೆಲಸ ಮಾಡಿ ಈ ಆಭರಣಗಳನ್ನ ತಯಾರಿಸಲಾಗುತ್ತೆ. ಭಾರತದ ಪುರಾತನ ಕಲೆಯಾದ ಈ ಫಿಲಿಗ್ರಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ತಯಾರಿಸಲ್ಪಡದೇ ಇರೋದ್ರಿಂದ ಇವುಗಳಿಗೆ ಬೇಡಿಕೆ ಹೆಚ್ಚು. ಅದರಲ್ಲೂ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇಂತಹ ಹ್ಯಾಂಡ್ಮೇಡ್ ಜ್ಯುವೆಲರಿಗಳಿಗೆ ಮೊರೆ ಹೋಗೋ ಬೆಡಗಿಯರ ಮನೆ ಗೆದ್ದಿದೆ ಈ ಫಿಲಿಗ್ರಿ ಆಭರಣಗಳು. ಆದ್ರೆ ಈ ಫಿಲಿಗ್ರಿ ಆಭರಣಗಳು ಸಾಮಾನ್ಯವಾಗಿ ಮಾರುಕಟ್ಟೆಗಳಲ್ಲಿ ಕಾಣಸಿಗುವುದು ವಿರಳ. ಆದ್ರೆ ಫ್ಲೀ ಮಾರ್ಕೆಟ್ಗೆ ನೀವು ಒಂದು ವಿಸಿಟ್ ಕೊಟ್ರೆ ಸಾಕು, ಈ ಆಭರಣಗಳು ನಿಮಗೆ ಕಾಣಸಿಗುತ್ತೆ. Okay, basically whatever you're seeing over here, if I give you a little bit of introduction, this is all handmade silver jewelry. It's a handicraft product from Eastern India. It's very famous from the Cuttack region in Orissa. We call it silver filigree. And this is basically, if you're talking about the importance, it's 100 years, more than 100 years old art, traditional art from that region. You know, so poor people used to, when they didn't have any, how this art actually started is when they didn't have anything to do at home, it was like an entertainment source for them to sit and handcraft these kind of products out of silver wires. ಸ್ಟೈಲ್ ಸ್ಟೇಟ್ಮೆಂಟ್ ನಲ್ಲಿ ಸಾಂಪ್ರದಾಯಿಕ ಕಲೆ. ಹಿಂದಿನಿಂದಲೂ ಬಳುವಳಿಯಾಗಿ ಬಂದಿರುವ ಈ ಪುರಾತನ ಕಲೆ ಇಂದಿನ ಸ್ಟೈಲ್ ಸ್ಟೇಟ್ಮೆಂಟ್ಗಳಿಗೂ ಸೂಟ್ ಆಗುತ್ತೆ. ಡೈಲಿ ವೇರ್ ನಿಂದ ಹಿಡಿದು ಪಾರ್ಟಿ ವೇರ್ ವರೆಗೂ ಸೂಟ್ ಆಗೋ ಈ ಫಿಲಿಗ್ರಿ ಜ್ಯುವೆಲರಿಗಳು ನಿಮ್ಮ ಆಯ್ಕೆಯ ವಸ್ತ್ರ ವಿನ್ಯಾಸಗಳಿಗೆ ಹೊಂದಿಕೊಳ್ಳುತ್ತೆ. ನೀವು ಸ್ವಲ್ಪ ಕ್ರಿಯೇಟಿವ್ ಆಗಿದ್ರೆ ನಿಮ್ಮ ವಾರ್ಡ್ರೋಬ್ ಕಲೆಕ್ಷನ್ ನಲ್ಲಿರೋ ಸಾಕಷ್ಟು ಉಡುಪುಗಳಿಗೆ ಇವುಗಳನ್ನ ಮ್ಯಾಚ್ ಮಾಡಿಕೊಳ್ಳಬಹುದು. Nowadays in the modern society, people don't want something, you know, very traditional just to go with traditional outfits. They want something more contemporary. Contemporary is very in nowadays. So people want to wear contemporary jewelry, something that they can probably carry with their denims, skirts, or even if they want to go for an occasional wear, it should even go very well with their saris or even other traditional outfits. Beginning with a heavy set like this, a bride can even think of wearing it on her reception or an engagement party with a nice evening gown. I'm not talking about Indian wear at all. I'm talking about a nice evening gown, because gowns are very in fashion nowadays. Every bride is wearing a gown at least on one wedding occasion, maybe a sangeet, maybe a cocktail party, or even an engagement party. They're wearing a gown or a nice western outfit or a dress or something. And a set like this, a necklace, neck piece like this can easily go even with a western outfit, or even something like this that I showed you first. It can go very well with a western outfit.
ವೈವಿಧ್ಯಮಯ ಫಿಲಿಗ್ರಿ ಆಭರಣಗಳು. ಫಿಲಿಗ್ರಿ ಆಭರಣಗಳು ಬಗೆ ಬಗೆಯ ಲೋಹಗಳಿಂದ ತಯಾರಿಸಲಾಗುತ್ತೆ. ಅದರಲ್ಲಿ ಬೆಳ್ಳಿ, ಬಂಗಾರ ಹಾಗೂ ರೋಸ್ ಬಣ್ಣದ ಗೋಲ್ಡ್ ಹೆಚ್ಚು ಚಾಲ್ತಿಯಲ್ಲಿವೆ. ಬೆಳ್ಳಿಯು ಕ್ಯಾಶುವಲ್ ಲುಕ್ ಕೊಟ್ರೆ, ಬಂಗಾರದ ಆಭರಣಗಳು ಟ್ರೆಡಿಷನ್ ಕಮ್ ರಿಚ್ ಲುಕ್ ಕೊಡುತ್ತವೆ. ರೋಸ್ ಗೋಲ್ಡ್ ನಲ್ಲಿ ತಯಾರಿಸಲ್ಪಡುವ ಫಿಲಿಗ್ರಿ ಆಭರಣಗಳು ಸ್ಟೈಲಿಶ್ ಔಟ್ಫಿಟ್ ಮೇಲೆ ಟ್ರೆಂಡಿ ಟಚ್ ನೀಡುತ್ತೆ. ಅಷ್ಟೇ ಅಲ್ಲದೆ ಈ ಬಣ್ಣಗಳನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಆಭರಣಗಳನ್ನ ತಯಾರಿಸಿದ್ರೆ ಸೂಪರ್. ಈ ಎಲ್ಲಾ ಬಣ್ಣಗಳ ಆಭರಣಗಳಿಗೆ ಡೈಮಂಡ್ ಅಥವಾ ಸ್ಟೋನ್ ವರ್ಕ್ ಇದ್ರಂತೂ ಕೇಳೋದೇ ಬೇಡ. ಸಖತ್ ಸ್ಟೈಲಿಶ್ ಆಗಿಯೂ ಎಲಿಗೆಂಟ್ ಆಗಿಯೂ ಕಾಣುತ್ತೆ ಈ ಫಿಲಿಗ್ರಿ ಆಭರಣಗಳು. ಯುನಿಕ್ ವಿನ್ಯಾಸಗಳಲ್ಲಿ ಫಿಲಿಗ್ರಿ ಆರ್ಟ್. ಈ ಫಿಲಿಗ್ರಿ ಆರ್ಟ್ ಅನ್ನ ಬರೀ ಆಭರಣಗಳಿಗೆ ಮಾತ್ರವಲ್ಲ, ಆಕ್ಸೆಸರೀಸ್ ಹಾಗೂ ಶೋಪೀಸ್ ತಯಾರಿಕೆಯಲ್ಲೂ ಬಳಸಲಾಗುತ್ತೆ. ಈ ಫಿಲಿಗ್ರಿ ಆರ್ಟ್ ನಲ್ಲಿ ಕಸ್ಟಮೈಸ್ಡ್ ವಿನ್ಯಾಸಗಳಿಗೆ ಲಿಮಿಟೇಷನ್ ಇದ್ರೂ ಕಸ್ಟಮರ್ಗಳಿಗೆ ಬೇಕಾಗುವ ವಿನ್ಯಾಸಗಳನ್ನ ಮಾಡಿಕೊಡಲಾಗುತ್ತೆ ಅಂತಾರೆ ಗುಂಜನ್. ಸುಮಾರು 500ರಿಂದ ಸಾವಿರಾರು ರೂಪಾಯಿಗಳವರೆಗೆ ಬೆಲೆ ಬಾಳುವ ಈ ಆಭರಣಗಳು ಯುನಿಕ್ ವಿನ್ಯಾಸಗಳಾಗಿರೋದು ಇವುಗಳ ವಿಶೇಷತೆಗಳಲ್ಲಿ ಒಂದು. I have some other products like the ladies handbag that we do, which is also a masterpiece in its own. Why I'm using the word masterpiece is because if you actually look at that lady's purse, you know, the work that is done inside. Now, for example, if one of you or if anyone owns that purse and then their friend or family member likes the same piece and they come back to us telling us that they want exactly the same design again, it's not possible for us to do because you have to understand that it's handmade. So how we are making these products is we are making wires in silver and then hand weaving these wires to produce these products. So when it is handmade, it's not possible to replicate exactly the same design every time again and again in the same fashion. ಹೀಗೆ ಫ್ಲೀ ಮಾರ್ಕೆಟ್ಗಳಲ್ಲಿ ಲಭ್ಯವಿರೋ ಈ ಫಿಲಿಗ್ರಿ ಆಭರಣಗಳು ಎಷ್ಟು ಅಂದವೋ ಅಷ್ಟೇ ಟ್ರೆಂಡಿ. ಸಿಂಪಲ್ ಆಗಿ ರೆಡಿಯಾಗಿ ಹೋಗ್ಬೇಕಂದ್ರೆ ಇವು ಬೆಸ್ಟ್ ಸೂಟಬಲ್. ಫ್ಲೀ ಮಾರ್ಕೆಟ್ಗಳಂತಹ ಸ್ಥಳಗಳಲ್ಲಿ ಲಭ್ಯವಿರೋ ಈ ಆಭರಣಗಳು ನಿಮ್ಮ ಆಕ್ಸೆಸರೀಸ್ ಕಲೆಕ್ಷನ್ ನಲ್ಲಿದ್ರೆ ರಿಯಲಿ ಯೂಸ್ಫುಲ್ ಅಂತ ಹೇಳಿದ್ರೆ ತಪ್ಪಿಲ್ಲ. ವರ್ಕಿಂಗ್ ವಿಮೆನ್ಗೆ ಬೆಳಗ್ಗೆ ಎದ್ದು ಮನೆ ಕೆಲಸ, ಅಡಿಗೆ ಕೆಲಸ ಎಲ್ಲವನ್ನ ಮಾಡಿ ತಾವು ರೆಡಿಯಾಗಿ ಆಫೀಸ್ಗೆ ಹೊರಡೋಷ್ಟರಲ್ಲಿ ಉಸ್ಸಪ್ಪ ಅಂತ ಅನಿಸ್ಬಿಡುತ್ತೆ. ಆದ್ರೆ ಕಚೇರಿ ಅಂತಂದ್ಮೇಲೆ ಅಲ್ಲಿ ಹೇಗ್ ಬೇಕೋ ಹಾಗೆ ರೆಡಿಯಾಗಿ ಹೋಗೋದಕ್ಕೂ ಆಗಲ್ಲ. ಅದರಲ್ಲೂ ಹಲವಾರು ಮಹಿಳೆಯರಿಗೆ ಮೀಟಿಂಗ್, ಪ್ರೆಸೆಂಟೇಷನ್ ಅಂತ ಸಾಕಷ್ಟು ಜನರನ್ನ ಭೇಟಿಯಾಗುವ ಸಂದರ್ಭಗಳು ಕೂಡ ಎದುರಾಗ್ಬಿಡುತ್ತೆ. ಆಗ ನಿಮ್ಮ ಅಪಿಯರೆನ್ಸ್ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಬೆಳಗಿನ ಗಡಿಬಿಡಿಯಲ್ಲಿ ಸರಳವಾಗಿ ರೆಡಿಯಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ನಿಮ್ಗಾಗಿ ಕೆಲವು ಟಿಪ್ಸ್. ಮೊದಲಿಗೆ ಅದರಲ್ಲಿ ಕೆಲವು ಕ್ವಿಕ್ ಹೇರ್ ಸ್ಟೈಲ್ ಹೇಗಿರುತ್ತೆ ನೋಡೋಣ ಬನ್ನಿ. ಮೊದಲ ಕ್ವಿಕ್ ಹೇರ್ ಸ್ಟೈಲ್. ಮೊದಲಿಗೆ ಒಂದು ಸೈಡ್ ಪಾರ್ಟಿಷನ್ ಮಾಡ್ಕೊಳ್ಳಿ. ಮುಂಭಾಗದ ಸ್ವಲ್ಪ ಕೂದಲನ್ನು ಮೇಲ್ತೆಗೆದು ಹಿಂಭಾಗವಾಗಿ ನಿಧಾನಕ್ಕೆ ಕೊಂಚ ಬಾಚಿಕೊಳ್ಳಿ. ಇದನ್ನ ಬ್ಯಾಕ್ ಕೋಂಬಿಂಗ್ ಅಂತಾರೆ. ಹೀಗೆ ಮಾಡೋದ್ರಿಂದ ಕೂದಲು ಬೌನ್ಸಿಯಾಗಿ ಕಾಣುತ್ತೆ. ಅದರ ಪಕ್ಕದ ಸ್ವಲ್ಪ ಕೂದಲನ್ನು ತೆಗೆದುಕೊಂಡು ಮತ್ತೆ ಅದನ್ನು ಹಿಂಭಾಗವಾಗಿ ಬಾಚಿಕೊಳ್ಳಿ. ತಲೆಯ ಮಧ್ಯಭಾಗದ ಸ್ವಲ್ಪ ಕೂದಲಿನ ಪಾರ್ಟಿಷನ್ ತೆಗೆದು ಒಂದು ಪಕ್ಕಕ್ಕೆ ಕ್ಲಿಪ್ ಮಾಡಿಕೊಳ್ಳಿ. ಮುಂಭಾಗದಲ್ಲಿ ಬೌನ್ಸಿಯಾಗಿ ಬಾಚಿಕೊಂಡಿರುವ ಕೂದಲಿನ ಪಾರ್ಟಿಷನ್ಗಳನ್ನು ಟ್ವಿಸ್ಟ್ ಮಾಡಿ. ನಂತರ ಮೇಲ್ಭಾಗದಲ್ಲಿ ಸ್ವಲ್ಪ ಸಡಿಲಗೊಳಿಸಿ. ಈಗ ಟ್ವಿಸ್ಟ್ ಮಾಡಿದ ಕೂದಲನ್ನು ಹಿಂಭಾಗಕ್ಕೆ ಎಳೆದು ಕ್ಲಿಪ್ ಮಾಡಿ. ನಂತರ ಮಧ್ಯಭಾಗದ ಪಾರ್ಟಿಷನ್ ಕ್ಲಿಪ್ ಅನ್ನ ತೆಗೆದು ಈ ಕ್ಲಿಪ್ಗಳನ್ನು ಕವರ್ ಮಾಡಿ.
ಮೊದಲ ಹೇರ್ ಸ್ಟೈಲ್ ರೆಡಿ. ಇನ್ನು ನಿಮಗೆ ಕೂದಲು ಇಳಿಬಿಡುವ ಮನಸ್ಸಿಲ್ಲದಿದ್ರೆ ನೀವು ಎಲ್ಲಾ ಕೂದಲನ್ನು ಒಂದು ಬದಿಗೆ ತೆಗೆದುಕೊಂಡು ಈ ರೀತಿಯಾಗಿ ಪ್ಲೇಟ್ಸ್ ಕೂಡ ಹಾಕಿಕೊಳ್ಳಬಹುದು. ಎರಡನೆಯ ಹೇರ್ ಸ್ಟೈಲ್. ಮೊದಲು ಸೈಡ್ ಕೋಂಬ್ ಮಾಡಿಕೊಂಡು ಮುಂಭಾಗದ 1 ಇಂಚು ಕೂದಲಿನ ಅಂತರ ಬಿಟ್ಟು ಅದರ ಹಿಂದಿನ ಕೂದಲನ್ನು ಪಾರ್ಟಿಷನ್ ಮಾಡಿಕೊಳ್ಳಿ. ನಂತರ ಪ್ಲೇಟ್ಸ್ ಮಾಡಲು ಆರಂಭಿಸಿ. ಹೀಗೆ ಜಡೆ ಹೆಣೆಯುವಾಗ ಮುಂಭಾಗದ ಕೂದಲಿನ ಎಳೆಗಳನ್ನು ಜೋಡಿಸಿಕೊಳ್ಳುತ್ತಾ ಫ್ರೆಂಚ್ ಪ್ಲೇಟ್ ರೀತಿಯಲ್ಲಿ ಸಡಿಲವಾಗಿ ಜಡೆ ಹಾಕಿಕೊಳ್ಳಿ. ಹೀಗೆ ಕೆಳಭಾಗದವರೆಗೆ ಜಡೆ ನೇಯ್ದ ನಂತರ ಅದಕ್ಕೆ ಕ್ಲಿಪ್ ಮಾಡಿ. ತಲೆ ಕೂದಲಿನ ಮಧ್ಯಭಾಗದ ಪಾರ್ಟಿಷನ್ ಅಂದ್ರೆ ಕ್ರೌನ್ ಏರಿಯಾದ ಕೂದಲನ್ನು ತೆಗೆದು ಪಕ್ಕದಲ್ಲಿ ಕ್ಲಿಪ್ ಮಾಡಿ. ನಂತರ ಜಡೆಯನ್ನು ಹಿಂಭಾಗಕ್ಕೆ ಕ್ಲಿಪ್ ಮಾಡಿ. ನಂತರ ಮಧ್ಯಭಾಗದ ಪಾರ್ಟಿಷನ್ ಕೂದಲಿನಿಂದ ಕವರ್ ಮಾಡಿ. ಈಗ ಸೆಕೆಂಡ್ ಹೇರ್ ಸ್ಟೈಲ್ ರೆಡಿ. ಇನ್ನು ಇದಕ್ಕೆ ಕೊಂಚ ಕ್ರಿಯೇಟಿವ್ ಲುಕ್ ಕೊಡ್ಬೇಕಂದ್ರೆ ಮೊದಲು ತಲೆ ಕೂದಲಿನ ಹಿಂಭಾಗದ ಅಡಿಭಾಗದಿಂದ ಸ್ವಲ್ಪ ಕೂದಲಿನ 2 ಪಾರ್ಟಿಷನ್ಗಳನ್ನು ಹೊರತೆಗೆಯಿರಿ. ಅದನ್ನು ಈ ರೀತಿ ಮಿಕ್ಕಿದ ಕೂದಲಿಗೆ ಬ್ಯಾಂಡ್ ಮಾದರಿಯಲ್ಲಿ ಸುತ್ತಿ ಪುಟ್ಟದಾದ ರಬ್ಬರ್ ಬ್ಯಾಂಡ್ ಹಾಕಿ. ಇದರಿಂದ ಸಿಂಪಲ್ ಆದ ಲೂಸ್ ಆಗಿರೋ ಪೋನಿಟೇಲ್ ಲುಕ್ ನೀಡಬಹುದು. ಮೂರನೆಯ ಹೇರ್ ಸ್ಟೈಲ್. ಮೊದಲು ಈ ರೀತಿ ಒಂದು ಸೈಡ್ ಪಾರ್ಟಿಷನ್ ಮಾಡ್ಕೊಳ್ಳಿ. ನಂತರ ಸೈಡ್ ನಲ್ಲಿ 1 ಇಂಚು ಕೂದಲಿನ ಪಾರ್ಟಿಷನ್ ಮಾಡಿ ಇನ್ನೊಂದು ಬದಿಗೆ ಈ ರೀತಿ ಕ್ಲಿಪ್ ಮಾಡ್ಕೊಳ್ಳಿ. ನಂತರ ಈ ಪಾರ್ಟಿಷನ್ ಹಿಂಭಾಗದ ಸ್ವಲ್ಪ ಕೂದಲಿನ ಪಾರ್ಟಿಷನ್ ತೆಗೆದುಕೊಂಡು ಈ ರೀತಿ ಚಿಕ್ಕದಾದ ಜಡೆ ಹೆಣೆದುಕೊಳ್ಳಿ. ನಂತರ ಮುಂದಿನ ಪಾರ್ಟಿಷನ್ ಕೂದಲಿಗೂ ಜಡೆ ಹಾಕಿ. ಈಗ ಇನ್ನೊಂದು ಬದಿಗೆ ಇದೇ ರೀತಿ 2 ಪಾರ್ಟಿಷನ್ಗಳನ್ನು ಮಾಡಿ 2 ಚಿಕ್ಕ ಚಿಕ್ಕ ಜಡೆ ಹಾಕಿಕೊಳ್ಳಿ. ಪ್ರತಿಯೊಂದು ಜಡೆಯನ್ನು ಕ್ಲಿಪ್ ಮಾಡಲು ಮರೆಯದಿರಿ. ನಂತರ 4 ಜಡೆಗಳ ಕ್ಲಿಪ್ ತೆಗೆದು ಜಡೆಗಳನ್ನು ಹಿಂಭಾಗಕ್ಕೆ ಎಳೆದು ಬ್ಯಾಂಡ್ ಹಾಕಿ. ನಂತರ ಇವುಗಳನ್ನು ಮುಂಭಾಗಕ್ಕೆ ಎಳೆದು ಹಿಂಭಾಗದ ಮಧ್ಯ ಕೂದಲಿನ ಪಾರ್ಟಿಷನ್ ತೆಗೆದು ಕ್ಲಿಪ್ ಮಾಡಿ. ನಂತರ ಈ ರೀತಿ ಜಡೆಗಳನ್ನು ಮಧ್ಯಭಾಗದ ಕೂದಲಿನ ಪಾರ್ಟಿಷನ್ ಒಳಗೆ ಸೇರಿಸಿ ಕೂದಲಿನಿಂದ ಕವರ್ ಮಾಡಿ. ಮೂರನೆಯ ಕ್ವಿಕ್ ಹೇರ್ ಸ್ಟೈಲ್ ಈಗ ರೆಡಿ. ಸಖಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಖಿಯಲ್ಲಿ ನಾವು ನಿಮಗೆ ತೋರಿಸ್ತಾ ಇರೋದು ಹೈ ಫ್ಯಾಷನ್ ಅಂತಂದ್ರೆ ಕಫ್ತಾನ್ ಉಡುಪುಗಳು. ಈ ಕಫ್ತಾನ್ ವಿನ್ಯಾಸಗಳು ಇವತ್ತು ಮಾರುಕಟ್ಟೆಯಲ್ಲಿ ಸಾಕಷ್ಟು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇವೆ. ಅದರಲ್ಲೂ ನೀವು ಸ್ವಲ್ಪ ದಪ್ಪಗಿದ್ದೀರಾ, ಹಾಗಾದ್ರೆ ಈ ಕಫ್ತಾನ್ಗಳು ನಿಮ್ಮ ಆಯ್ಕೆಗೆ ಪರ್ಫೆಕ್ಟ್. ಯಾಕೆ ಅಂತೀರಾ? ಒಮ್ಮೆ ನೀವೇ ನೋಡ್ಬಿಡಿ. ಉದ್ದವಾದ ಸಡಿಲವಾದ ಈ ಉಡುಪುಗಳು ಕಫ್ತಾನ್ ವಿನ್ಯಾಸಗಳು. ಸಿಲ್ಕ್ ಹಾಗೂ ಶಿಫಾನ್ ಫ್ಯಾಬ್ರಿಕ್ಗಳಲ್ಲಿ ತಯಾರಿಸಲಾಗೋ ಈ ಉಡುಪುಗಳ ಸ್ಪೆಷಾಲಿಟಿ ಅಂದ್ರೆ ಇವು ಬಾಡಿ ಫಿಟ್ಟಿಂಗ್ನಲ್ಲೂ ಕೂಡ ಲಭ್ಯ. ಜೊತೆಗೆ ನೀವು ಕೊಂಚ ದಪ್ಪಗಿದ್ರೆ ಇವುಗಳನ್ನ ಸಡಿಲವಾಗಿಯೂ ಕೂಡ ಧರಿಸಬಹುದು. ಫ್ರೀಯಾಗಿ ಕಂಫರ್ಟೇಬಲ್ ಆಗಿರೋ ಔಟ್ಫಿಟ್ ಬೇಕು ಅಂದ್ರೆ ಈ ಕಫ್ತಾನ್ಗಳು ನಿಮ್ಮ ಆಯ್ಕೆ ಆಗಿರ್ಲಿ.
ಕಾರಣ ಇವು ಸಖತ್ ಟ್ರೆಂಡಿ ಹಾಗೂ ಅಷ್ಟೇ ಸ್ಟೈಲಿಶ್. Kaftan is a very beautiful garment and it is suitable for any kind of body type. But there are a couple of points that you have to take care while selecting a kaftan. Always make sure the kaftan is proportionate to your body, the size of the kaftan. It shouldn't be that you're a size 8 and you choose a size kaftan that is of 16, which might make you look really huge. And neither should the kaftan be really body fit, because then even though the whole purpose of wearing a kaftan is to hide all the flaws of your body. Another point to take care while choosing a kaftan is the print. A printed kaftan looks really pretty, but if the print is too loud or if it is too huge, it can make you look really gaudy. Too big prints or a loud print will not suit either a petite person nor a heavy person. A tall person can easily carry off huge prints. For a petite person, it's always better to stick to small florals or a stripe or even like in brocades. Printed brocade kaftans also look really pretty. Most kaftans are in georgettes and in chiffons, so they tend to be a little see-through. So it's very important to choose the right inner for the kaftan. You can always go for, if the kaftan is plain, you can always go for either a plain slip or you can go for a printed slip. So it brings another element to the garment. If it is a printed kaftan, either way, you can either wear mismatched print along with it, or you can go for a contrast colored slip with it. If you're going to the beach or if you're going to the poolside, just steam it up with a nice ballerina flat or mojeries. ಕಫ್ತಾನ್ಗಳ ಬಗ್ಗೆ ನೋಡಿದ್ರಿ. ಆದ್ರೆ ಈ ಕಫ್ತಾನ್ ವಿನ್ಯಾಸಗಳು ಇವತ್ತು ನಿನ್ನೆದಲ್ಲ, ಬದಲಾಗಿ ಇದಕ್ಕೆ ಒಂದು ಇತಿಹಾಸನೇ ಇದೆ. ಹಾಗಾದ್ರೆ ಬನ್ನಿ ಕಫ್ತಾನ್ ವಿನ್ಯಾಸದ ಹುಟ್ಟು ಹೇಗೆ ಅನ್ನೋದರ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ತಿಳ್ಕೊಂಡು ಬರೋಣ. ಕಫ್ತಾನ್ ಹೆಸರು ಕೇಳ್ತಾ ಇದ್ರೇನೆ ಇದು ಅರೇಬಿಕ್ ಮಾದರಿಯ ವಸ್ತ್ರ ವಿನ್ಯಾಸ ಅನ್ನೋದ್ರಲ್ಲಿ ನೋ ಡೌಟ್. ಸಡಿಲವಾದ ಉದ್ದನೆಯ ಈ ವಸ್ತ್ರ ವಿನ್ಯಾಸ ಎಲ್ರಿಗೂ ಕೂಡ ಸೂಟ್ ಆಗೋದು ಅಲ್ಲದೆ ಸಿಂಪಲ್ ಆಗೂ ಇರುತ್ತೆ. ಫಂಕಿ ಲುಕ್ ಇರ್ಲಿ ಅಥವಾ ಬೀಚ್ ಸ್ಟೈಲ್ ಇರ್ಲಿ, ಎಲ್ಲಾ ಸ್ಥಳಕ್ಕೂ ಎಲ್ಲಾ ಸಂದರ್ಭಕ್ಕೂ ಹೊಂದಿಕೊಳ್ಳುತ್ತೆ ಈ ಕಫ್ತಾನ್ ವಿನ್ಯಾಸ. ಏನಿದು ಕಫ್ತಾನ್ ಸ್ಟೈಲ್? ಕಫ್ತಾನ್ ಉಡುಗೆ ವಿಶ್ವದಾದ್ಯಂತ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ವಿನ್ಯಾಸಗಳಲ್ಲಿ ಸಾವಿರಾರು ವರ್ಷಗಳ ಹಿಂದಿನಿಂದ ಬಳಕೆಯಲ್ಲಿ ಇರುವ ಉಡುಪು. ಈ ಕಫ್ತಾನ್ ವಿನ್ಯಾಸ ಬರಿಯ ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ಪುರುಷರಲ್ಲೂ ಕೂಡ ಕಾಣಬಹುದಾಗಿತ್ತು. ಈ ಕಫ್ತಾನ್ ಉಡುಪುಗಳು ಒಂದು ಪ್ರದೇಶದಲ್ಲಿ ರಾಜ ಮಹಾರಾಜರುಗಳ ಉಡುಪಾಗಿದ್ರೆ ಇನ್ನು ಕೆಲವೆಡೆ ಇವು ಸಾಂಪ್ರದಾಯಿಕ ಉಡುಪುಗಳು ಆಗಿದ್ವು. ಇನ್ನು ಹಲವಾರು ಪ್ರದೇಶಗಳಲ್ಲಿ ಈ ಕಫ್ತಾನ್ಗಳನ್ನ ನಿತ್ಯ ಬಳಕೆಗಾಗಿ ಬಳಸಲಾಗ್ತಾ ಇತ್ತು. ಇವುಗಳನ್ನ ಮದುವೆಗಳಲ್ಲಿ ಧರಿಸುವ ಸಂಪ್ರದಾಯ ಕೂಡ ಇತ್ತು. ಹೀಗೆ ಸಹಸ್ರಾರು ವರ್ಷಗಳ ಹಿಂದಿನಿಂದ ಬಂದಿರುವ ಕಫ್ತಾನ್ ವಿನ್ಯಾಸ ಕಾಲ ಬದಲಾದಂತೆ ಆಧುನಿಕತೆಯನ್ನು ಕೂಡ ಕಂಡಿತು. ಕಫ್ತಾನ್ ಉಡುಪುಗಳ ವೈವಿಧ್ಯತೆಗಳು. ಸಹಸ್ರಾರು ವರ್ಷಗಳ ಹಿಂದೆ ಧರಿಸಲಾಗ್ತಾ ಇದ್ದ ಕಫ್ತಾನ್ ವಿನ್ಯಾಸಗಳಲ್ಲೂ ಕೂಡ ಸಾಕಷ್ಟು ವಿಭಿನ್ನತೆಗಳು ಇವೆ. ಯುರೋಪಿಯನ್ ದೇಶಗಳಲ್ಲಿ ಉದ್ದನೆಯ ಫ್ರಾಕ್ ಮಾದರಿಯ ಸಡಿಲವಾದ ಕಫ್ತಾನ್ಗಳನ್ನ ಹೆಚ್ಚಾಗಿ ರಾಜ ಮಹಾರಾಜರು ಕೂಡ ಧರಿಸ್ತಾ ಇದ್ರು.
ಇನ್ನು ಆಫ್ರಿಕಾದಲ್ಲಿ ಇವುಗಳ ವಿನ್ಯಾಸದಲ್ಲಿ ವ್ಯತ್ಯಾಸಗಳನ್ನ ಕಾಣಬಹುದು. ಪಾದದವರೆಗೆ ನೀಳವಾದ ಸಡಿಲವಾದ ವಸ್ತ್ರ ವಿನ್ಯಾಸವನ್ನ ಇಲ್ಲಿ ಕಫ್ತಾನ್ಗಳು ಅಂತ ಕರೆಯಲಾಗ್ತಾ ಇತ್ತು. ಇವುಗಳಲ್ಲೇ ವಿವಿಧ ವಿನ್ಯಾಸಗಳಲ್ಲಿ ಕಫ್ತಾನ್ಗಳು ಚಾಲ್ತಿಯಲ್ಲಿ ಇದ್ವು. ಮಹಿಳೆಯರು ಧರಿಸ್ತಾ ಇದ್ದ ಕಫ್ತಾನ್ಗಳಿಗೆ ಬೆಲ್ಟ್ಗಳು ಕೂಡ ಇರ್ತಾ ಇದ್ವು. ಹೀಗೆ ರಷ್ಯಾ, ಪರ್ಷಿಯನ್, ಸೌತ್ ಈಸ್ಟ್ ಏಷ್ಯಾ, ಜಾವಿಶ್ಗಳಲ್ಲೂ ಕೂಡ ಈ ಕಫ್ತಾನ್ ವಿನ್ಯಾಸಗಳನ್ನ ವಿವಿಧ ಪ್ರಕಾರವಾಗಿ ಧರಿಸಲಾಗ್ತಾ ಇತ್ತು. ಆಧುನಿಕವಾದ ಕಫ್ತಾನ್ಗಳು. ಆಧುನಿಕತೆಯತ್ತ ಹೆಜ್ಜೆ ಇಟ್ಟಂತೆ ಈ ಕಫ್ತಾನ್ಗಳು ತಮ್ಮ ರೂಪ ಬದಲಾಯಿಸಿದ್ವು. ಮೈತುಂಬಾ ಮುಚ್ಚುತ್ತಿದ್ದ ಕಫ್ತಾನ್ಗಳು ಟ್ರೆಂಡಿ ಟಚ್ ಪಡೆದು ಮೊಣಕಾಲಿನವರೆಗೂ ಕೂಡ ಬಂದ್ವು. ತುಂಬಾ ಸಡಿಲವಾದ ಈ ಕಫ್ತಾನ್ಗಳು ಬೇರೆ ಬೇರೆ ಡಿಸೈನ್ ಹಾಗೂ ಫ್ಯಾಬ್ರಿಕ್ಗಳಲ್ಲಿ ಮಾರುಕಟ್ಟೆಗೆ ಬಂದ್ವು. ಈ ಕಫ್ತಾನ್ಗಳು ಶಾರ್ಟ್ ಆಗಿಯೂ ಕೂಡ ಇರಬಹುದು ಅಥವಾ ಪಾದದವರೆಗೆ ಇಳಿಬರುವ ಲಾಂಗ್ ವಿನ್ಯಾಸಗಳಲ್ಲೂ ಕೂಡ ಇರಬಹುದು. ಯಾವುದೇ ಆಕಾರವಿಲ್ಲದೆ ಸಡಿಲವಾದ ಕಫ್ತಾನ್ಗಳು ಕೂಡ ಫಂಕಿ ಲುಕ್ ಕೊಟ್ರೆ, ಸೊಂಟಕ್ಕೆ ಪಟ್ಟಿ ಬಿಗಿದ ಉದ್ದನೆಯ ಗೌನ್ ಮಾದರಿಯ ಕಫ್ತಾನ್ಗಳು ಪಾರ್ಟಿ ಹಾಗೂ ಫಂಕ್ಷನ್ಗಳಿಗೆ ಸೈ. ಒಟ್ನಲ್ಲಿ ಈ ಕಫ್ತಾನ್ಗಳು ತಲೆತಲಾಂತರಗಳಿಂದ ಬಳುವಳಿಯಾಗಿ ಬಂದಿರುವ ವಿನ್ಯಾಸ ಅಂದ್ರೆ ತಪ್ಪಾಗೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಕಫ್ತಾನ್ಗಳು ಹೇಗಿದ್ದದ್ದು ಇದೀಗ ಹೇಗಾಗಿವೆ ಅಂತಂದು. ಅದರಲ್ಲೂ ಇದೀಗ ಟ್ರೆಂಡ್ ನಲ್ಲಿರುವಂತಹ ಕಫ್ತಾನ್ ವಿನ್ಯಾಸದ ಟಾಪ್ಗಳನ್ನ, ಡ್ರೆಸ್ಗಳನ್ನ, ಪಾರ್ಟಿ ವೇರ್ಗಳನ್ನ ನೀವು ಮನೆಯಲ್ಲಿಯೇ ತಯಾರಿಸ್ಕೊಳ್ಬಹುದು. ನಿಮ್ಮ ಹತ್ರ ಹೊಲಿಗೆ ಮಷಿನ್ ಇದೆಯಾ? ಮತ್ತ್ಯಾಕ್ ತಡ? ಈ ವಿಡಿಯೋಗಳನ್ನ ಒಮ್ಮೆ ನೋಡಿ ಕಫ್ತಾನ್ ಉಡುಪುಗಳನ್ನ ಹೊಲಿಯುವ ಸರಳ ವಿಧಾನಗಳನ್ನ ನೀವು ಕಲ್ತ್ಕೊಳ್ಳಿ. ಮೊದಲಿಗೆ ಸುಮಾರು 2.5 ಮೀಟರ್ನಷ್ಟು ಉದ್ದದ ಬಟ್ಟೆ ತೆಗೆದುಕೊಂಡು ಅದರ ಮಧ್ಯಭಾಗವನ್ನ ಗುರುತಿಸಿಕೊಳ್ಳಿ. ನಂತರ ನಿಧಾನಕ್ಕೆ ನಿಮಗೆ ಎಷ್ಟು ಡೀಪ್ ಕುತ್ತಿಗೆ ಇರಬೇಕೋ ಅಷ್ಟು ಉದ್ದಕ್ಕೆ ಕೆಳಮುಖವಾಗಿ ಕತ್ತರಿಸಿ. ಕಲರ್ ಹಾಗೂ ಫ್ಯಾಬ್ರಿಕ್ಗೆ ಹೊಂದಿಕೊಳ್ಳುವ ಡಿಸೈನ್ಡ್ ಲೇಸ್ಗಳನ್ನ ಕತ್ತಿಗೆ ಜೋಡಿಸಿ. ಮುಂಭಾಗ ಹಿಂಭಾಗ ಎರಡೂ ಕಡೆ ಲೇಸ್ಗಳಿಂದ ಟ್ರೆಂಡಿ ಲುಕ್ ಕೊಡಬಹುದು. ನಂತರ ಸ್ಲೀವ್ಸ್ಗೆ ಕೂಡ ನೀವು ಲೇಸ್ನಿಂದ ಫಿನಿಶಿಂಗ್ ನೀಡಬಹುದು. ನಂತರ ನಿಮ್ಮ ದೇಹದ ಅಳತೆಗೆ ಸರಿ ಹೊಂದುವಂತೆ ಕೈ ಭಾಗವನ್ನ ಹೊರತುಪಡಿಸಿ ಸ್ಟಿಚ್ ಮಾಡಿ. ಇನ್ನು ನಿಮ್ಮ ಕಾಫ್ತಾನ್ ಪಾರ್ಟಿ ವೇರ್ ಆಗಬೇಕಿದ್ರೆ ಹೆವಿ ವರ್ಕ್ ಇರೋ ಬಟ್ಟೆಯನ್ನ ಆಯ್ದುಕೊಳ್ಳಿ. ನಂತರ ಬಟ್ಟೆನು ಫೋಲ್ಡ್ ಮಾಡಿ ಮಧ್ಯಭಾಗವನ್ನ ಗುರುತಿಸಿಕೊಳ್ಳಿ. ನಂತರ ಮಧ್ಯಭಾಗವನ್ನ ಈ ರೀತಿ ಸ್ಟ್ರೇಟ್ ಆಗಿ ಕತ್ತರಿಸಿ. ಕೈ ಭಾಗವನ್ನ ಬಿಟ್ಟು ನಿಮ್ಮ ದೇಹದ ಅಳತೆಗೆ ಅನುಗುಣವಾಗಿ ಕೆಳಮುಖವಾಗಿ ಸ್ಟಿಚ್ ಮಾಡಿ. ಈಗ ಡಿಸೈನರ್ ಕಫ್ತಾನ್ ರೆಡಿ. ಎಸ್
ವೀಕ್ಷಕರೇ, ವರ್ಕಿಂಗ್ ವುಮೆನ್ ಯಾವ ತರ ರೆಡಿ ಆಗ್ಬೋದು ಅಂತ ಸಿಂಪಲ್ ಆಗಿ ಟಿಪ್ಸ್ ಕೊಟ್ವಿ. ಇನ್ನು ಕಫ್ತಾನ್ ಉಡುಪುಗಳನ್ನ ಹೇಗೆ ತೊಡಬಹುದು, ದಪ್ಪಗಿದ್ದವರು ಹೇಗೆ ಸ್ಟೈಲಿಶ್ ಆಗಿ ಕಾಣಬಹುದು, ಜೊತೆಗೆ ಮನೆಯಲ್ಲಿಯೇ ಈ ಕಫ್ತಾನ್ ಉಡುಗೆಗಳನ್ನ ಹೇಗೆ ತಯಾರು ಮಾಡಬಹುದು, ಈ ತರ ಸಾಕಷ್ಟು ಮಾಹಿತಿ ಇವತ್ತಿನ ಸಖಿಯಲ್ಲಿ ಸಿಕ್ತಲ್ವಾ? ಮತ್ತಷ್ಟು ಮಾಹಿತಿ, ಸಾಕಷ್ಟು ಇನ್ಫಾರ್ಮೇಶನ್ ಒಂದಿಗೆ ಸಖಿ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾಳೆ. ಆದ್ರೆ ಅಲ್ಲಿವರೆಗೂ ನೋಡ್ತಾನೆ ಇರಿ ಸಮಯ ಸಮಾಚಾರ ನಿರಂತರ.